ಹಲೋ ಡಿಯರ್ ಸ್ಟೂಡೆಂಟ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕ್ಲಿಯರ್ ಮೈ ಡೌಟ್ ನೆವರ್ ಸ್ಟಾಪ್ ಲರ್ನಿಂಗ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 31 ಜನವರಿ 2026ರಂದು ನಡೆದಂತಹ ಸೈನ್ಸ್ ಸಬ್ಜೆಕ್ಟ್ನ SSLC ಪ್ರಿಪರೇಟರಿ 2 ಎಕ್ಸಾಮ್ನ ಕೀ ಆನ್ಸರ್ಸನ್ನು ನೋಡ್ತಾ ಇದ್ದೀವಿ. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ಸ್ ಬಿಗಿನ್. ಫಸ್ಟ್ ಕ್ವೆಶನ್, ಚೂಸ್ ದ ಕರೆಕ್ಟ್ ಆನ್ಸರಲ್ಲಿ ಫಸ್ಟ್ ಆನ್ಸರ್ ಏನಾಗುತ್ತೆ ಅಂದರೆ ಓಮ್ ಮೀಟರ್ ಆಗುತ್ತೆ. ಸೆಕೆಂಡ್ ಕ್ವೆಶನಿಗೆ ಆನ್ಸರ್ ಫೋಕಲ್ ಲೆಂತ್ ಆಗುತ್ತೆ. ಕ್ವೆಶನ್ ನಂಬರ್ 3, ವಾಟ್ ಡಸ್ ದ ಥಂಬ್ ಇಂಡಿಕೇಟ್ ಅಂದರೆ ಇದು ಡೈರೆಕ್ಷನ್ ಆಫ್ ಕರೆಂಟ್, ಎಲೆಕ್ಟ್ರಿಕ್ ಕರೆಂಟ್ ಆಗುತ್ತೆ. ಕ್ವೆಶನ್ ನಂಬರ್ 4, ಮೆನ್ಷನ್ ದ ರೋಲ್ ಆಫ್ ಫ್ಯೂಸ್ ಇನ್ ದ ಡೊಮೆಸ್ಟಿಕ್ ಸರ್ಕ್ಯೂಟ್. ಫ್ಯೂಸ್ ಆ್ಯಕ್ಟ್ಸ್ ಆಸ್ ಎ ಸೇಫ್ಟಿ ಡಿವೈಸ್ ದಟ್ ಪ್ರೊಟೆಕ್ಟ್ಸ್ ದ ಸರ್ಕ್ಯೂಟ್ ಆ್ಯಂಡ್ ಅಪ್ಲಯನ್ಸಸ್. ಕ್ವೆಶನ್ ನಂಬರ್ 5, 2 marks question. Write any two methods of increasing magnetic field produced by a circular coil carrying electric current. ಇದರಲ್ಲಿ ಇನ್ಕ್ರೀಸ್ ದ ಕರೆಂಟ್ ಅಂದರೆ ಕರೆಂಟನ್ನು ಇನ್ಕ್ರೀಸ್ ಮಾಡಬೇಕಾಗುತ್ತೆ ಅಥವಾ ನಂಬರ್ ಆಫ್ ಟರ್ನ್ಸನ್ನು ನಾವು ಇನ್ಕ್ರೀಸ್ ಮಾಡ್ಬೋದು. ನೆಕ್ಸ್ಟ್ ನ್ಯೂಮರಿಕಲ್ ಕೇಳಿದ್ದಾನೆ. ಇದರಲ್ಲಿ ಒಂದು ಏನು ಮಾಡಿದ್ದಾರೆ ಅಂದರೆ ಟೋಟಲ್ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ 4 ohm ಮತ್ತು 2 ರೆಸಿಸ್ಟೆನ್ಸನ್ನು ಪ್ಯಾರಲಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದು ರೆಸಿಸ್ಟೆನ್ಸ್ ಎಕ್ಸ್ ಅನ್ನುವಂಥ ರೆಸಿಸ್ಟರನ್ನು ಸೀರೀಸಲ್ಲಿ ಕೊಟ್ಟಿದ್ದಾರೆ. ಸೊ ನಮ್ಮ ಎಕ್ಸ್ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಫಸ್ಟ್ ನಾವು ಪ್ಯಾರಲಲ್ಲಿ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ಕೊಳ್ತೀವಿ, ಅದು 2 ಬರುತ್ತೆ. ಸೊ ಟೋಟಲ್ ರೆಸಿಸ್ಟೆನ್ಸ್ ನಿಮಗೆ 4 ohm ಗೊತ್ತಿದೆ. ಸೊ ನಾವು 2 ohm ಈ ಕಡೆ ಕಳಿಸಿದಾಗ 4 - 2 x = 2 ohm ಸಿಗುತ್ತೆ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನಂಬರ್ 7, ಅಪ್ಲೈಡ್ ಕ್ವೆಶನ್ ಆಗಿದೆ. ಇದು ಮಧ್ಯ ಏನು ಪ್ರಿಸಮ್ ಮತ್ತು ಲೈಟ್ನ ಮಧ್ಯ ಒಂದು ಗ್ರೀನ್ ಕಲರ್ ಟ್ರಾನ್ಸ್ಪರೆಂಟ್ ಗ್ಲಾಸನ್ನು ಕೊಟ್ಟಿದ್ದಾರೆ. ಸಿ ಡಿಯರ್ ಸ್ಟೂಡೆಂಟ್ಸ್, ಯಾವುದೇ ಕಲರ್ನ ಗ್ಲಾಸ್ ಆಗಲಿ ಮಧ್ಯ ಇಟ್ಟಾಗ ಏನಾಗುತ್ತೆ ಅಂದರೆ ವೈಟ್ ಲೈಟ್ನಲ್ಲಿ ಇರುವಂಥ ಎಲ್ಲ ಅದರ್ ಕಲರ್ಸನ್ನು ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಯಾವ ಗ್ಲಾಸ್ ಯಾವ ಕಲರ್ ಆಗಿರುತ್ತೋ ಆ ಕಲರ್ನ ಲೈಟನ್ನು ಮಾತ್ರ ಅದು ಮೂವ್ ಆಗೋದಕ್ಕೆ ಬಿಡುತ್ತೆ. ಸೊ ಹಾಗಾಗಿ ಇಲ್ಲಿ ಗ್ರೀನ್ ಕಲರ್ ಆಪ್ಷನ್ ಎ ಅನ್ನುವಂಥದ್ದು ಗ್ರೀನ್ ಕಲರ್ ಆಗುತ್ತೆ. ಸಿ ಇಲ್ಲಿ ಮತ್ತೆ ಬೇರೆ ಯಾವ ಕಲರ್ಸು ಇಲ್ಲದೆ ಇರೋದ್ರಿಂದ ಇಲ್ಲಿ ಸ್ಪೆಕ್ಟ್ರಮ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಸ್ಪೆಕ್ಟ್ರಮ್ ಆಗಬೇಕು ಅಂದರೆ ನಮಗೆ ವೈಟ್ ಲೈಟ್ ಪಾಸ್ ಆಗಬೇಕು ಪ್ರಿಸಮಲ್ಲಿ, ಬಟ್ ಇಲ್ಲಿ ಗ್ರೀನ್ ಕಲರ್ ಮಾತ್ರ ಪಾಸ್ ಆಗ್ತಾ ಇರೋದ್ರಿಂದ ಎ ಮತ್ತು ಬಿ ಎರಡಕ್ಕೂ ಗ್ರೀನ್ ಕಲರ್ ಆನ್ಸರ್ ಸರಿ ಆಗುತ್ತೆ. ನೆಕ್ಸ್ಟ್ ರೇ ಡಯಾಗ್ರಾಮ್ ಕೇಳಿದ್ದಾರೆ, ಅದನ್ನು ನೀವು ಬರೀತೀರಾ. ಮಯೋಪಿಯಾ ಡೆಫಿನೇಷನ್ ಮತ್ತು ಕಾಸಸ್ ಕೇಳಿದ್ದಾರೆ, ಅದನ್ನು ಕೂಡ ನೀವು ಬರೀತೀರಾ ಅಂತ ಅಂದ್ಕೊಳ್ತೀನಿ. ಟಿಂಡಲ್ ಎಫೆಕ್ಟ್ ಮತ್ತು ಪ್ರಾಪರ್ಟಿ ಆಫ್ ಸ್ಕ್ಯಾಟರಿಂಗ್ ಪಾರ್ಟಿಕಲ್ಸ್, ಯಾವ ಪ್ರಾಪರ್ಟಿ ಡಿಸೈಡ್ ಮಾಡುತ್ತೆ ಕಲರನ್ನು ಸ್ಕ್ಯಾಟರ್ ಮಾಡೋದಕ್ಕೆ ಅಂತ ಕೇಳಿದ್ದಾರೆ. ಟಿಂಡಲ್ ಎಫೆಕ್ಟ್ ಡೆಫಿನೇಷನ್ ನೀವು ಬರೀತೀರಾ, ಬಟ್ ಪ್ರಾಪರ್ಟಿ ಏನು ಅಂದರೆ ಇಲ್ಲಿ ಸೈಜ್ ಆಫ್ ದ ಪಾರ್ಟಿಕಲ್ ಏನಿದೆ ಇದು ಡಿಸೈಡ್ ಮಾಡುತ್ತೆ ಯಾವ ಕಲರ್ ಸ್ಕ್ಯಾಟರ್ ಆಗುತ್ತೆ ಅಂದರೆ. ಫಾರ್ ಎಕ್ಸಾಂಪಲ್, ಸ್ಮಾಲ್ ವೇವ್ ಲೆಂತ್ ಕಲರ್ಸ್ ಏನಿದೆ, ಲೈಕ್ ಬ್ಲೂ ಕಲರ್ ಏನಿದೆ ಅದು ಸ್ಮಾಲ್ ಸೈಜ್ ಪಾರ್ಟಿಕಲ್ಸಿಂದ ಸ್ಕ್ಯಾಟರ್ ಆಗುತ್ತೆ. ಅದೇ ರೀತಿ ಲಾರ್ಜ್ ವೇವ್ ಲೆಂತ್ ಲೈಟ್ಸ್, ಫಾರ್ ಎಕ್ಸಾಂಪಲ್ ರೆಡ್ ಕಲರ್ ಏನಿದೆ ಅದು ಲಾರ್ಜ್ ಪಾರ್ಟಿಕಲ್ಸಿಂದ ಸ್ಕ್ಯಾಟರ್ ಆಗುತ್ತೆ. ಅದಕ್ಕಿಂತ ಜಾಸ್ತಿ ಸೈಜ್ ಆಗಿದ್ದರೆ ಎಲ್ಲ ಕಲರ್ಸ್ ಕೂಡ ಸ್ಕ್ಯಾಟರ್ ಆಗುತ್ತೆ, ಅಂದರೆ ಯಾವ ಕಲರ್ಸ್ ಕೂಡ ಸ್ಕ್ಯಾಟರ್ ಆಗೋದಿಲ್ಲ. ನೆಕ್ಸ್ಟ್ ಕಲರ್ ಆಫ್ ಡೇಂಜರ್ ಸಿಗ್ನಲ್ ಯಾವುದು ಅಂದರೆ ರೆಡ್ ಕಲರ್ ಅಂತ ನೀವು ಬರೀತೀರಾ. ಟ್ರಾನ್ಸ್ಪರೆಂಟ್ ಗ್ಲಾಸ್ ಶೀಟ್ ಪ್ಲೇಸ್ಡ್ ಓವರ್ ಎ ಬಾರ್ ಮ್ಯಾಗ್ನೆಟ್, ಇಲ್ಲಿ ಒಂದು ಅಪ್ಲೈಡ್ ಕ್ವೆಶನ್ ಕೇಳಿದ್ದಾರೆ. ಇಲ್ಲಿ ಪ್ರಾಪರ್ಟೀಸ್ ಕೊಟ್ಟಿದ್ದಾರೆ, ಆ ಪ್ರಾಪರ್ಟೀಸ್ ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂತ ನಾವು ಬರಿಬೇಕಾಗುತ್ತೆ. ಫಸ್ಟ್ ಆಪ್ಷನ್ ಏನಿದೆ, ಐರನ್ ಫಿಲ್ಲಿಂಗ್ಸ್ ಫ್ರಮ್ ನಾನ್ ಪ್ಯಾರಲಲ್ ಕರ್ಡ್ ಲೈನ್ಸ್ ಫಾರ್ಮ್ ನಾನ್ ಪ್ಯಾರಲಲ್ ಕರ್ಡ್ ಲೈನ್ಸ್, ಇದು ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಹ್ಯಾಸ್ ಎ ಸ್ಪೆಸಿಫಿಕ್ ಡೈರೆಕ್ಷನ್ ಅಟ್ ಎವ್ರಿ ಪಾಯಿಂಟ್ ಫಾರ್ಮಿಂಗ್ ಕಂಟಿನ್ಯೂಸ್ ಲೂಪ್ಸ್, ಅಂದರೆ ಸರ್ಕ್ಯುಲರ್ ಲೂಪ್ಸ್ ಏನು ಫಾರ್ಮ್ ಆಗುತ್ತೆ ಅದು ಇಲ್ಲಿ ನಾವು ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್ ಕ್ವೆಶನು, ಐರನ್ ಫಿಲ್ಲಿಂಗ್ಸ್ ಆರ್ ಕ್ಲೋಸ್ಲಿ ಪ್ಯಾಕ್ಡ್ ನಿಯರ್ ದ ಪೋಲ್ಸ್, ಇದು ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಸ್ಟ್ರಾಂಗ್ ಅಟ್ ದ ಪೋಲ್ಸ್. ನೆಕ್ಸ್ಟ್ ಆಪ್ಷನ್ ಸಿ, ಆಸ್ ಮೂವ್ಡ್ ಅವೇ ಫ್ರಮ್ ದ ಬಾರ್ ಮ್ಯಾಗ್ನೆಟ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಐರನ್ ಫಿಲ್ಲಿಂಗ್ಸ್ ಬಿಕಮ್ ರೇರರ್, ಇದೇನು ಇಂಡಿಕೇಟ್ ಮಾಡುತ್ತೆ ಅಂದರೆ ನಾವು ಬಾರ್ ಮ್ಯಾಗ್ನೆಟ್ ಅಥವಾ ಯಾವುದೇ ಮ್ಯಾಗ್ನೆಟಿಂದ ದೂರ ಹೋದ ಹಾಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ದ ಸ್ಟ್ರೆಂತ್ ಆಫ್ ದ ಫೀಲ್ಡ್ ಡಿಕ್ರೀಸಸ್ ಆಸ್ ಡಿಸ್ಟೆನ್ಸ್ ಫ್ರಮ್ ದ ಮ್ಯಾಗ್ನೆಟ್ ಇನ್ಕ್ರೀಸಸ್. ಆರ್ ಕ್ವಶನಲ್ಲಿ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ, ಇಲ್ಲಿ ಬೀಮ್ ಆಫ್ ಎಲೆಕ್ಟ್ರಾನ್ಸ್ ಕೊಟ್ಟಿದ್ದಾರೆ, ಇದು ಅಪ್ಲೈಡ್ ಕ್ವಶನ್ ಆಗಿರುತ್ತೆ. ನಾವು ಬೀಮ್ ಆಫ್ ಎಲೆಕ್ಟ್ರಾನ್ಸನ್ನು ನಾವು ಅಪ್ಲೈ ಮಾಡಿದರೆ ನಿಮಗೆ ಎಲೆಕ್ಟ್ರಾನ್ಸ್ ಯಾವ ಥರ ಮೂವ್ ಆಗುತ್ತೆ ಅಂದರೆ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಕರೆಂಟ್, ಅದನ್ನು ನಾವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಯಾವ ಒಂದು ರೂಲ್ ಯೂಸ್ ಆಗುತ್ತೆ ಅಂದರೆ ಇಲ್ಲಿ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಯೂಸ್ ಆಗುತ್ತೆ. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ನಾವು ಅಪ್ಲೈ ಮಾಡಿದಾಗ ಡೈರೆಕ್ಷನ್ ಆಫ್ ಕರೆಂಟ್ ಏನಿದೆ ಲೆಫ್ಟ್ ಫ್ರಮ್ ರೈಟ್ ಟು ಲೆಫ್ಟ್ ಆಗುತ್ತೆ, ಅಂದರೆ ಆಪೋಸಿಟ್ ಟು ದ ಎಲೆಕ್ಟ್ರಾನ್ಸ್ ಡೈರೆಕ್ಷನ್. ಸೊ ಮ್ಯಾಗ್ನೆಟಿಕ್ ಪೋಲ್ ಏನಾಗುತ್ತೆ ಅಂದರೆ
ಮ್ಯಾಗ್ನೆಟಿಕ್ ಪೋಲ್ ಎ ಯಾವುದು ಅಂದರೆ ನಾರ್ತ್ ಪೋಲ್ ಆಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ನಾರ್ತ್ ಪೋಲಿಂದ ಸೌತ್ ಪೋಲಿಗೆ ಹೋಗೋದ್ರಿಂದ ಮ್ಯಾಗ್ನೆಟಿಕ್ ಪೋಲ್ ಎ ಏನಾಗುತ್ತೆ, ನಾರ್ತ್ ಪೋಲ್ ಆಗುತ್ತೆ. ಸೊ ಯಾವ ಪ್ರಿನ್ಸಿಪಲ್ ಅಂದರೆ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಆಗುತ್ತೆ ಇಲ್ಲಿ. ಕ್ವಶನ್ ನಂಬರ್ 11, ವಾಟ್ ಈಸ್ ಮ್ಯಾಗ್ನಿಫಿಕೇಶನ್? ದ ರೇಷಿಯೋ ಆಫ್ ಸೈಜ್ ಆಫ್ ಇಮೇಜ್ ಟು ದ ಸೈಜ್ ಆಫ್ ದ ಆಬ್ಜೆಕ್ಟ್ ಅಂತ ಬರೀತೀರಾ. ಪ್ಲಸ್ ಇಂಡಿಕೇಟ್ ಇದ್ದರೆ, ಪ್ಲಸ್ ಮಾರ್ಕ್ ಇಂಡಿಕೇಟ್ ಇದ್ದರೆ ಅದು ಯಾವ ಲೆನ್ಸ್ ಅಂದರೆ ಕಾನ್ವೆಕ್ಸ್ ಲೆನ್ಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಮ್ ಎ ಈಸ್ ಲೆಸ್ ದ್ಯಾನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಮ್ ಬಿ. ಅಂದರೆ ಯಾವ ಮೀಡಿಯಮ್ ಆಪ್ಟಿಕಲಿ ಡೆನ್ಸರ್ ಆಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ಯಾವ ಮೀಡಿಯಮ್ ಡೆನ್ಸರ್ ಆಗಿರುತ್ತೆ ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಯಾವುದರಲ್ಲಿ ಜಾಸ್ತಿ ಇರುತ್ತೋ ಅದು ಡೆನ್ಸರ್ ಮೀಡಿಯಮ್ ಆಗುತ್ತೆ. ಮತ್ತು ಸ್ಪೀಡ್ ಆಫ್ ಲೈಟ್ ಯಾವುದರಲ್ಲಿ ಜಾಸ್ತಿ ಇರುತ್ತೆ ಅಂದರೆ ರೇರರ್ ಮೀಡಿಯಮಲ್ಲಿ ಜಾಸ್ತಿ ಇರುತ್ತೆ. ಕ್ವಶನಲ್ಲಿ ಸ್ಟೇಟ್ ಲಾಸ್ ಆಫ್ ರಿಫ್ಲೆಕ್ಷನ್ ಕೇಳಿದರೆ ಅದನ್ನು ನೀವು ಬರೀತೀರಾ. ಮತ್ತು ಡಿಫ್ರೆನ್ಸಸ್ ಕೂಡ ನೀವು ಪ್ರಾಬ್ಲಮ್ ಇಲ್ಲ ಬರೀತೀರಾ. ನೆಕ್ಸ್ಟ್ ಕ್ವಶನ್ ನಂಬರ್ 12, ಸ್ಟೇಟ್ ಓಮ್ಸ್ ಲಾ, ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್ಸ್. ಈಸಿ ಕ್ವಶನ್ ಇದೆ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಆಫ್ ಎ ಕಂಡಕ್ಟಿಂಗ್ ವೈರ್ ಈಸ್ 1 ವೋಲ್ಟ್. ಇದರ ಮೀನಿಂಗ್ ಕೇಳಿದರೆ 1 ವೋಲ್ಟ್ ಅಂದರೆ ಏನಪ್ಪ ಅಂದರೆ ದ ವರ್ಕ್ ಡನ್ ಟು ಮೂವ್ 1 ಚಾರ್ಜ್ ಆಫ್ 1 ಕೂಲಮ್. 1 ವೋಲ್ಟ್ ಈಸ್ ಈಕ್ವಲ್ಸ್ ಟು 1 ಕೂಲಮ್ ಪರ್ ಜೌಲ್ ಅಂತ ಬರೀತೀರಾ. ಸೊ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ, ಹೆಲ್ಪ್ಫುಲ್ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.